ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ನದಿಗೆ ಹರಿತಾ ಇದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಅವಾಂತರವಾಗಿದೆ. ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಜಲಸಂಪನ್ಮೂಲ ಸಚಿವರೂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್. ಮಧ್ಯಾಹ್ನ 12:30 ವೇಳೆಗೆ ಬರ್ತಾರಂತೆ ಡಿ.ಕೆ. ಶಿವಕುಮಾರ್. ಈಗಾಗಲೇ ಸಂಸದ ತುಕಾರಾಂ ಅವರಿಗೆ ಕರೆ ಮಾಡಿ ಅಲ್ಲಿನ ಮಾಹಿತಿಯನ್ನು ಪಡೆದಿದ್ದಾರೆ. ತುಂಗಭದ್ರಾ ಡ್ಯಾಂ ವೀಕ್ಷಣೆಯ ಬಳಿಕ ಅಧಿಕಾರಿಗಳೊಂದಿಗೆ ಡಿ.ಕೆ. ಶಿವಕುಮಾರ್ ಸಭೆಯನ್ನ ಮಾಡ್ತಾರೆ. ಓಪನ್ ಆಗಿದೆ, ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದೀವಿ. ಅದನ್ನು ಯಾವ ರೀತಿ ನೀರು ಇಟ್ಕೊಂಡು ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟೊಳಗೆ ಎಲ್ಲ ಗೇಟ್ಸು ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ. ಎಕ್ಸ್ಪರ್ಟ್ಸ್ ಅವ್ರು ಏನು ಹೇಳ್ತಾರೆ, ನಮ್ಮದೇನೇ ಒಪಿನಿಯನ್ ಇರಲಿ, ನಮ್ಮ ಲೋಕಲ್ ರೈತರದ್ದು ಏನೇ ಒಪಿನಿಯನ್ ಇರಲಿ, ಅವ್ರ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನವನ್ನು ನಾವು ಮಾಡಬೇಕಾಗ್ತದೆ. ಆತಂಕ ನಾನು ಹೇಳ್ತೀನಲ್ಲ, ಈಗ ನೀರು ಎಲ್ಲ ಗೇಟು ಓಪನ್ ಮಾಡಿದ್ದೀವಿ. 60 TMC ಅಷ್ಟು ನೀರಿದೆ. ಸೊ ಇದು ಭಾಳ ದೊಡ್ಡ ಇರೋದ್ರಲ್ಲೇ ಭಾಳ ದೊಡ್ಡ ಡ್ಯಾಮು. 2 ರಾಜ್ಯಕ್ಕೂ ಸೇರಿದು, 3 ರಾಜ್ಯಕ್ಕೂ, ಈಗ 3 ರಾಜ್ಯಕ್ಕೂ ಸೇರೋಂಥ ಇದನ್ನು ನಾವು ಏನಾದ್ರು ಮಾಡಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದು ಈಗಾಗಲೇ ನಮ್ಮ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಎಂಟೈರ್ ಟೀಮ್ ಎಲ್ಲ ಕಡೆಯಿಂದನೂ ಕರೆಸ್ತಾ ಇದ್ವಿ. ಅದಕ್ಕೆ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಫಸ್ಟು ಇದು ಅಷ್ಟು ತಮಾಷೆ ವಿಚಾರ ಅಲ್ಲ, ಇದು ಸೀರಿಯಸ್ ವಿಚಾರ. ಒಂದು ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ. ಟೆಕ್ನಿಕಲ್ ಆಗಿ ನಾನು ಅಲ್ಲಿ ಹೋಗಿ ನೋಡಿ. ಓಕೆ, ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದು ಒಂದು ಪಾಯಿಂಟ್ ಕರೆಕ್ಟ್. ನೀರನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡಬಹುದಾ? ಇದೇ ಇರತಕ್ಕಂಥ ಸವಾಲು. ನೀವು ಹೊಸ ಗೇಟ್ ಅಳವಡಿಕೆ ಮಾಡ್ತೀನಿ, ಯಾರೋ ಹೇಳಿದಾರಂತ ಇವತ್ತು, ಹೊಸ ಗೇಟ್ಗೆ ಆರ್ಡರ್ ಕೊಟ್ಬಿಟ್ಟಿದ್ದೀವಿ, ಇನ್ನೇನು ಬಂದ್ಬಿಡುತ್ತೆ, ಫಿಕ್ಸ್ ಮಾಡಿಬಿಡ್ತೀವಿ. ಅದೇನು ಮನೆ ಮುಂದೆ ಗೇಟಾ ತಂದು ನಟ್ಟು ಬೋಲ್ಟು ಎಲ್ಲ ಫಿಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಮಾಡೋದಕ್ಕೆ ನೀರನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಮಾಡ್ತೀರಾ? ನಿಮ್ಮ ಕೈಲಿ ಆಗುತ್ತಾ? ಇಲ್ಲ, 63 TMC ನೀರು ಹೋಗುತ್ತೆ, ಬೇರೆ ಏನೂ ದಾರಿ ಇಲ್ಲ.